ನಟಿ ಭಾವನಾ ಬೆಂಬಲಕ್ಕೆ ನಿಂತಿದ್ದಾರೆ. ನಟಿ ರಾಗಿಣಿ ದ್ವಿವೇದಿ ಭಾವನಾ ಅಮ್ಮ ಆಗ್ತಾ ಇದ್ದಾರೆ. ಅವರಿಗೆ ತುಂಬಾ ಖುಷಿ ಇದೆ. ನೆಗೆಟಿವ್ ಕಾಮೆಂಟ್ ಮಾಡೋದು ತುಂಬಾ ತಪ್ಪು. ಯಾರು ನೆಗೆಟಿವ್ ಕಾಮೆಂಟ್ ಮಾಡದಂತೆ ರಾಗಿಣಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದಾವಣಗೆರೆಯ ಸೊಕ್ಕೆ ಗ್ರಾಮದಲ್ಲಿ ನಟಿ ರಾಗಿಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಹೆಣ್ಣಿಗೂ ಅವರ ಜೀವನದ ಬಗ್ಗೆ ಅವರಿಗೆ ಹಕ್ಕು ಇದ್ದೇ ಇರುತ್ತೆ. ಯಾರು ಕೂಡ ಟ್ರೋಲ್ ಮಾಡಬೇಡಿ ಅಂತ ಹೇಳಿ ರಾಗಿಣಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ IVF ಮುಖಾಂತರ ಮಗುವನ್ನ ಪಡೆದುಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಗಿಣಿ ದ್ವಿವೇದಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಅವರ ವೈಯಕ್ತಿಕ ವಿಚಾರ, ಇದು ಅವರವರ ಭಾವನೆಗೆ ಬಿಟ್ಟಿದ್ದಂತಹ ವಿಚಾರ. ಬಟ್ ಆದರೆ ಯಾರು ಕೂಡ ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು, ನೆಗೆಟಿವ್ ಆಗಿ ಹೇಳಿಕೆಯನ್ನ ಕೊಡೋದು ಯಾರೂ ಮಾಡಬೇಡಿ. ತಾಯ್ತನ ಅನ್ನೋದು ಬಹುದೊಡ್ಡ ವಿಚಾರ. ಸೊ ಹಾಗಾಗಿ ಇದು ಅವರ ವೈಯಕ್ತಿಕ ವಿಚಾರ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ನಟಿ ರಾಗಿಣಿ. ಅವ್ರ ಜೀವನ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಅಧಿಕಾರ ಇದೆ. ಅವರು ಯಾವ ರೀತಿಯಲ್ಲಿ ಅವ್ರ ಜೀವನ ನಡೆಸಬೇಕು ಅಥವಾ ಕೆಲಸ ಮಾಡಬೇಕು ಅಥವಾ ಬೇರೆ ಕಾರ್ಯಗಳು ಮಾಡಬೇಕು ಅಥವಾ ಅಮ್ಮ ಆಗಬೇಕು ಅನ್ನ ತಾಯಿ ಆಗಬೇಕು ಅಂತ ಒಂದಿದೆ ಅಂದರೆ ಅವ್ರ ಚಾಯ್ಸ್. ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ದ ರೈಟ್ ಆರ್ ಎಕ್ಸಾಕ್ಟ್ಲಿ ನೋಬಡಿ ಹ್ಯಾಸ್ ದ ರೈಟ್ ಟು ಕಾಮೆಂಟ್ ಆರ್ ಜಡ್ಜ್ ಎನಿಬಡಿ ಲೈಕ್ ದ್ಯಾಟ್. ತುಂಬ ತಪ್ಪು ಅವ್ರು ಮಾಡಿರೋದು. I think motherhood is beautiful. She's a fantastic actress. She's a fantastic human being. And motherhood is so amazing. And I'm so happy for her. So, it doesn't matter. But she's happy. And amma ಆಗ್ತಿದ್ದಾರೆ. ಅವ್ರಿಗೆ ನಾವು ಬೆಸ್ಟ್ ವಿಶಸ್ ಅಂತ ಹೇಳಬೇಕು.